ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಕ್ರಿಸ್ಮಸ್ ಕಾಲದಲ್ಲಿ ನೀವು ಸಂತೋಷವಾಗಿ ಉಲ್ಲಾಸವಾಗಿ ಹಬ್ಬವನ್ನು ಆಚರಿಸುವ ಯೋಚನೆಯೊಂದಿಗೆ ಈ ತಿಂಗಳಲ್ಲಿ ಮುನ್ನಡೆಯುತ್ತಾ ಇರುತ್ತೀರಿ. ನೋಡಿರಿ, ಈ ತಿಂಗಳಿನಲ್ಲಿ ಯೇಸುವನ್ನು ಸಂತೋಷಪಡಿಸುವಂಥ ಕಾರ್ಯವನ್ನು ನಾವು ಮಾಡಬೇಕು. ಯೇಸು ನಮ್ಮನ್ನು ಸಂತೋಷಪಡಿಸುತ್ತಾನಲ್ಲ. ಹಬ್ಬ ಬಂದ ಕೂಡಲೇ ನಮಗೆ ದೊಡ್ಡ ಸಂತೋಷ. ಯೇಸು ಮನುಷ್ಯನಾಗಿ ಲೋಕಕ್ಕೆ ಬಂದನು, ದೀನನ ಅವತಾರವೆತ್ತಿ ಬಂದನೆಂಬುದಾಗಿ ಹಾಡುತ್ತೇವೆ, ಸ್ತುತಿಸುತ್ತೇವೆ. ಒಂದು ಹಬ್ಬದ ಸಂತೋಷ. ಯಾವುದರಿಂದ? ಆತನು ನಮ್ಮನ್ನು ಸಂತೋಷಪಡಿಸುವಂಥ ದೇವರು. ಅದೇ ಸಮಯದಲ್ಲಿ ನಾವು ಆತನನ್ನು ಸಂತೋಷಪಡಿಸಬೇಕಲ್ಲ, ಅದು ತಾನೇ ಮುಖ್ಯ, ಹೌದಾ? ಚಿಕ್ಕ ಮಕ್ಕಳಾಗಿದ್ದರೆ ಹೆತ್ತವರು ಅವರನ್ನು ಸಂತೋಷಪಡಿಸಬೇಕು. ಆದರೆ ದೊಡ್ಡವರಾಗಿ ಬೆಳೆದಿರುವಂಥ ನಾವು ದೇವರನ್ನು ಯಾವಾಗಲೂ ಸಂತೋಷ ಪಡಿಸುವುದರಲ್ಲಿ ಗಮನವಾಗಿರಬೇಕು. ಮಕ್ಕಳು ತಂದೆಯನ್ನು ಸಂತೋಷಪಡಿಸುವುದಕ್ಕೆ ಬಯಸುವಾಗ ತಂದೆಗೆ ಎಷ್ಟು ಸಂತೋಷ ಅಲ್ಲವಾ? ಅದೇ ರೀತಿಯಾಗಿಯೇ ಹಾಗಾದರೆ ದೇವರು ಯಾವಾಗ ಸಂತೋಷ ಪಡುವರು ಅಂದರೆ, ಮತ್ತಾಯ 28ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ದೇವರೊಂದು ವಾಗ್ದಾನವನ್ನೇ ಕೊಡುತ್ತಾರೆ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ನಾನು ನಿನ್ನ ಸಂಗಡ ಇರುತ್ತೇನೆಂದು ಮಾತು ಕೊಟ್ಟಂಥ ದೇವರು ಎಲ್ಲಿಯವರೆಗೂ? ಯುಗದ ಸಮಾಪ್ತಿಯವರೆಗೂ. ಇಂತಹ ಒಂದು ಮಾತನ್ನು ಮನುಷ್ಯರಿಂದ ಹೇಳುವುದಕ್ಕೆ ಸಾಧ್ಯವಾ? ನಾನು ನನ್ನ ಹೆಂಡತಿಗೋ ಅಥವಾ ನನ್ನ ಹೆಂಡತಿ ನನಗೋ ಹೇಳುವುದಕ್ಕಾಗದೋ. ನಾನು ಕೊನೆಯವರೆಗೂ, ಯುಗದ ಸಮಾಪ್ತಿಯವರೆಗೂ ಸಂಗಡ ಇರುತ್ತೇನೆಂದು ಹೇಳಲಾಗದೋ. ಯಾರಿಗೆ ಮೊದಲು ಮರಣ ಬರುತ್ತದೆ ಹೇಳಲಾಗದಲ್ಲ, ಹೌದಾ? ಗಂಡ ಮುಂಚೆ ಸಾಯಬಹುದು ಅಥವಾ ಹೆಂಡತಿ ಮುಂಚೆ ಸಾಯಬಹುದು. ಆಗ ಅವರು ಹೇಳಿದಂತೆ ಕೊನೆಯವರೆಗೂ ಜೊತೆಗೆ ಇರುವುದಕ್ಕಾಗದೋ. ಹಾಗಾದರೆ ಈ ಲೋಕದಲ್ಲಿ ಕೊನೆಯವರೆಗೂ ಜೊತೆಗೆ ಇರುವುದಕ್ಕೆ ಒಬ್ಬರಿಂದ ಮಾತ್ರವೇ ಸಾಧ್ಯ, ಯೇಸು ಕ್ರಿಸ್ತನು. ಯಾಕೆಂದರೆ ಆತನು ಸತ್ತು ಜೀವದಿಂದ ಇರುವಂಥ ದೇವರು. ಎಲ್ಲಿ ಹೋದರೂ ಸಂಗಡ ಇರುವವನು ಆತನೇ. ಈಗ ನೋಡಿರಿ, ನಾನು ದಕ್ಷಿಣ ಆಫ್ರಿಕಾದಲ್ಲಿ ಕೇಪ್ಟೌನ್ನಲ್ಲಿ ಇದ್ದೇನೆ. ನನ್ನ ಹೆಂಡತಿಗೆ ಬರುವುದಕ್ಕೆ ಆಗಲಿಲ್ಲ. ಅವರಿಗೆ ಸೇವೆಯ ಜವಾಬ್ದಾರಿ ಊರಿನಲ್ಲಿ ಇದೆ. ನಾನಿಲ್ಲಿ ಬಂದಿದ್ದೇನೆ, ಯೇಸು ಸಂಗಡ ಬಂದಿದ್ದಾನೆ. ಆತನು ಒಂಟಿಯಾಗಿ ಬಿಡುವುದಿಲ್ಲ. ಅದೇ ರೀತಿ ನೀವು ಎಲ್ಲೇ ಹೋದರೂ ನಿಮ್ಮ ಸಂಗಡ ಇರುವರಂತೆ. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ, ಪ್ರತಿ ದಿವಸವೂ ಜೊತೆಗೆ ಇರುವರು. ಈ ವಾಗ್ದಾನವನ್ನು ಎಲ್ಲರೂ ಹೇಳಿ ಪ್ರಾರ್ಥನೆ ಮಾಡುವೆವು. ದೇವರೇ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನನ್ನ ಸಂಗಡ ಇರುತ್ತೇನೆಂಬುದಾಗಿ ಹೇಳಿದ್ದೀರಲ್ಲ ಎಂಬುದಾಗಿ ಹೇಳಿ ಪ್ರಾರ್ಥಿಸುವೆವು. ಆದರೆ ಯಾರ ಸಂಗಡ ಇರುತ್ತಾರೆಂಬುದಾಗಿ ನಿಮಗೆ ಗೊತ್ತಾ? ಅದರ ಹಿಂದಿನ ವಾಕ್ಯಗಳನ್ನು ನೀವು ಓದಿ ನೋಡಿದರೆ, ನೀವು ಹೊರಟು ಹೋಗಿ ಎಲ್ಲ ದೇಶದ ಜನರಿಗೂ ಸುವಾರ್ತೆಯನ್ನು ಸಾರಿರಿ. ಅಂದರೆ ಯಾರ್ಯಾರು ಸುವಾರ್ತೆಯನ್ನು ಸಾರುತ್ತಾರೋ ಅವರಿಗೆ ಈ ವಾಗ್ದಾನ. ಸುವಾರ್ತೆಯನ್ನು ಸಾರದವರು ಈ ವಾಗ್ದಾನವನ್ನು ಕ್ಲೇಮ್ ಮಾಡುವುದಕ್ಕೆ ಸಾಧ್ಯವಿಲ್ಲ. ದೇವರು ಹೇಳುತ್ತಾರೆ, ನಾನು ಯಾಕೆ ನಿನ್ನ ಜೊತೆ ಇರಬೇಕು? ನೀನು ಸ್ವಾರ್ಥಿಯಾಗಿಯೇ ಇದ್ದೀಯಾ. ನೀನು ಹಣ ಸಂಪಾದಿಸಬೇಕು, ಮನೆ ಕಟ್ಟಬೇಕು, ಇದರಲ್ಲೇ ಇದ್ದೀಯಾ. ನಾನು ಹೇಳುವುದನ್ನು ಮಾಡುವುದಿಲ್ಲ. ನಾನು ಯಾಕೆ ನಿನ್ನ ಸಂಗಡ ಇರಬೇಕೆಂದು ಕೇಳಿದರೆ ಏನು ಹೇಳುತ್ತೀರಿ? ಹಾಗಾದರೆ ದೇವರು ಏನನ್ನು ಎದುರು ನೋಡುತ್ತಾರೆ? ಯೇಸುವನ್ನು ಇತರರಿಗೆ ಹೇಳಿರಿ. ಅದು ತಂದೆಯನ್ನು ಸಂತೋಷ ಪಡಿಸುತ್ತದೆ. ಈ ಕ್ರಿಸ್ಮಸ್ ಕಾಲದಲ್ಲಿ ನೀವು ನಿಮ್ಮ ಮಧ್ಯದಲ್ಲೇ ಕೇಕನ್ನೆಲ್ಲ ಕತ್ತರಿಸಿ ಔತಣ ಎಲ್ಲ ಮಾಡಿ ನೀವೇ ತಿಂದು ನಿಮ್ಮ ಕುಟುಂಬದಲ್ಲೇ ಸಂತೋಷ ಪಡಬೇಡಿ. ಮತ್ತೆ ಏನ್ ಮಾಡಬೇಕು? ಯೇಸುವನ್ನು ಅರಿಯದೇ ಇರುವಂತ ಅನೇಕ ಬಡ ಕುಟುಂಬಗಳು ಇದೆ ಅಲ್ಲ. ಒಂದು ಹೊತ್ತಾದರೂ ಒಳ್ಳೆ ಆಹಾರವನ್ನು ತಿನ್ನುವುದಕ್ಕೆ ಆಗದೇ ಇದ್ದಾರಲ್ಲ, ಅಂಥವರನ್ನು ಕ್ರಿಸ್ಮಸ್ ಔತಣಕ್ಕೆ ನೀವು ಆಹ್ವಾನಿಸಿ ಕುಟುಂಬವಾಗಿ ಕರೆಯಿರಿ. ಬಡ ಕುಟುಂಬವನ್ನು ಕರೆದು ಅವರಿಗೆ ಬಿರಿಯಾನಿ ಎಲ್ಲ ಮಾಡಿ ಒಳ್ಳೆ ಔತಣ ಕೊಡಿರಿ, ಒಳ್ಳೆ ಡ್ರೆಸ್ ಎಲ್ಲ ತೆಗೆದುಕೊಡಿರಿ. ಅವರಿಗೆ ಯೇಸು ಈ ರೀತಿ ಪ್ರೀತಿ ಉಳ್ಳವನು, ನಿಮ್ಮನ್ನು ಪ್ರೀತಿಸುತ್ತಾನೆ, ನಿಮಗಾಗಿ ಲೋಕಕ್ಕೆ ಬಂದನು, ನಿಮ್ಮನ್ನು ರಕ್ಷಿಸುವುದಕ್ಕೆ ಬಯಸುತ್ತಾನೆ ಎಂದೊಂದು ಚಿಕ್ಕ ಸಂದೇಶ ಹೇಳಿರಿ. ಯೇಸು ಎಷ್ಟು ಸಂತೋಷ ಪಡುತ್ತಾನೆ ಗೊತ್ತಾ? ಅದುವೇ ಯೇಸುವನ್ನು ಸಂತೋಷಪಡಿಸುವಂತ ಕಾರ್ಯ. ಹಾಗಾದ್ರೆ ನೀವದನ್ನು ಮಾಡಿದರೆ ಯುಗದ ಸಮಾಪ್ತಿಯವರೆಗೂ ನಾನು ಸಂಗಡ ಇರುತ್ತೇನೆಂಬುದಾಗಿ ಹೇಳಿದ್ದಾನೆ. ಹಾಗಾದ್ರೆ ಅದುವೇ ಆ ವಾಗ್ದಾನದ ಅರ್ಥ. ನಾನು ಎಲ್ಲೇ ಹೋದರೂ ಕೂಡ ಸುವಾರ್ತೆಯನ್ನು ಸಾರುತ್ತೇನೆ, ಅದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇನೆ. ಆದರೆ ನನ್ನ ಹಾಗೆ ನೀವು ಪ್ರಸಂಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಒಬ್ಬರನ್ನು ನೋಡಿ ಜೀಸಸ್ ಲವ್ಸ್ ಯು ಎಂಬುದಾಗಿ ನಗುಮುಖದಿಂದ ಹೇಳಬಹುದಲ್ಲ. ಯೇಸು ನಿಮಗೋಸ್ಕರ ಸತ್ತನು, ನಿಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಹೇಳಬಹುದಲ್ಲ. ಒಂದು ಟ್ಯಾಕ್ಸ್ ಕೊಟ್ಟು ಜೀಸಸ್ ಲವ್ಸ್ ಯು, ಹಿ ವಿಲ್ ಬ್ಲೆಸ್ ಯು ಎಂಬುದಾಗಿ ಹೇಳಬಹುದಲ್ಲ. ಯಾಕೆ ಹೇಳುವುದಕ್ಕೆ ಆಗುವುದಿಲ್ಲವಾ? ಹಾಗಾದರೆ ನೀವು ಇದನ್ನು ಕೂಡ ಯೇಸುವಿಗಾಗಿ ಮಾಡದೇ ಇದ್ದರೆ ಯೇಸು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಹೇಗೆ ಎದುರು ನೋಡುತ್ತೀರಿ? ಹಾಗಾದರೆ ನೀವು ಹೇಳಿರಿ, ಯೇಸುವೆ, ನೀವು ಯುಗದ ಸಮಾಪ್ತಿಯವರೆಗೂ ನನ್ನ ಸಂಗಡ ಇರಬೇಕು. ಅದಕ್ಕಾಗಿ ನಾನು ಖಂಡಿತ ನಿಮ್ಮ ಕುರಿತಾಗಿ ಇತರರಿಗೆ ಹೇಳುವೆ, ಇತರರನ್ನು ನಾನು ಸಂತೋಷ ಪಡಿಸುವೆ, ನನ್ನ ಸಂತೋಷವನ್ನು ಹಂಚಿಕೊಳ್ಳುವೆ. ಈ ಕ್ರಿಸ್ಮಸ್ ಹಬ್ಬವನ್ನು ವಿಭಿನ್ನವಾಗಿ ಆಚರಿಸುವೆ ಎಂಬುದಾಗಿ ಅರ್ಪಿಸಿಕೊಳ್ಳಿರಿ. ಈ ವಾಗ್ದಾನದ ಪ್ರಕಾರ ದೇವರು ಸಂಗಡಲೇ ಇದ್ದು ಸುಂದರವಾಗಿ ನಡೆಸುವರು. ಒಂದು ಚಿಕ್ಕ ಪ್ರಾರ್ಥನೆ ಮಾಡುವಿರಾ? ದೇವರೇ,
ನೀವು ನನ್ನನ್ನು ಎಷ್ಟೋ ಸಂತೋಷ ಪಡಿಸುತ್ತಾ ಇದ್ದೀರಿ. ನಿಮ್ಮನ್ನು ನಾನು ಸಂತೋಷ ಪಡಿಸಬೇಕು. ನಿಮ್ಮ ಕುರಿತಾಗಿ ನಾನು ಇತರರಿಗೆ ತಿಳಿಸಬೇಕು. ಈ ಹಬ್ಬದ ಕಾಲದಲ್ಲಿ ನಾನು ಒಂದು ಕುಟುಂಬಕ್ಕಾದರೂ ನಿಮ್ಮ ಕುರಿತಾಗಿ ತಿಳಿಸುವಂತೆ, ನಿಮ್ಮ ಪ್ರೀತಿಯನ್ನು ತಿಳಿಸುವಂತೆ ನನಗೆ ಸಹಾಯ ಮಾಡಿ. ಯುಗದ ಸಮಾಪ್ತಿಯವರೆಗೂ ನಾನು ಸಂಗಡ ಇರುತ್ತೇನೆಂದು ಮಾತು ಕೊಟ್ಟಿದ್ದೀರಿ. ನೀವು ಮಾತು ಕೊಟ್ಟಂತೆ ನನ್ನ ಸಂಗಡ ಇದ್ದು ನೀವು ಮುನ್ನಡೆಸುವಂತೆ ನನ್ನನ್ನು ಅರ್ಪಿಸುತ್ತೇನೆ. ಅದಕ್ಕಾಗಿ ನಿಮ್ಮ ಕುರಿತಾಗಿ ನಾನು ಎಲ್ಲರಿಗೂ ನಿಮ್ಮ ಪ್ರೀತಿಯನ್ನು, ನಿಮ್ಮ ಶಕ್ತಿಯನ್ನು ನಾನು ಹೇಳುವೆ. ಕೃಪೆ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.